ಇನ್ಸ್ಟೆಂಟ್ ಫುಡ್ ಅನ್ನೋ ಕಾನ್ಸೆಪ್ಟೇ ನಾವು ಸಣ್ಣವ್ರು ಇರ್ತಾ ತುಂಬ ಕಮ್ಮಿ. ಅದರಲ್ಲಿ ಇನ್ಸ್ಟೆಂಟ್ ಫುಡ್ ಅಂದರೆ ಮ್ಯಾಗಿ ಒಂದು ಬಿಟ್ಟರೆ ನಮ್ಮ ಅಜ್ಜಿನೋ ಅಮ್ಮನೋ ಸ್ಕೂಲಿಂದ ಬರ್ತಾ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಡ್ತಿದ್ರು. ಅವೇ ನಮಗೆ ಇನ್ಸ್ಟೆಂಟ್ ಫುಡ್ಗಳು. ಅದರಲ್ಲಿ ಈ ತಾಳಿಪಟ್ಟು ಕೂಡ ಒಂದು. ಬನ್ನಿ ತಾಳಿಪಟ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಹಸಿಮೆಣಸು ಮತ್ತು ಕರಿಬೇವು, ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡು ನಾನು ಅದಕ್ಕೆ ಕಾಯಿ ತುರಿನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನು ಹಾಕಿ ನೋಡಿ ಈ ಹದಕ್ಕೆ ಬರೋಂಗೆ ಕಲಸಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಸಾಫ್ಟಾಗಿರಬೇಕು ಅದು, ಆವಾಗ ನಮಗೆ ತಟ್ಟಕ್ಕೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಒಂದು ಬಟರ್ ಪೇಪರಿಗೋ ಇಲ್ಲ ಹೋಳಿಗೆ ಪೇಪರಿಗೋ ನಾವು ಈ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೋಬೇಕು. ಇದು ತಟ್ಟಿಟ್ಕೊಂಡಿರೋದನ್ನು ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆನ ಸವರಿ ಇದನ್ನು ನೋಡಿ ಚೆನ್ನಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಎಳೆದ್ಬಿಟ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಮೂತಾಗಿ ಬಂತಲ್ವಾ ಕವರು. ಹಾಗೆ ಅದರಲ್ಲಿರೋ ಖುಷಿನೇ ಬೇರೆ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ನಾವು ಇನ್ನೊಂದು ಸಲ ಫ್ಲಿಪ್ ಮಾಡಬೇಕು. ಅಯ್ಯೋ ನಾನು ಕಾಲ್ ಬಂತು ಅಂತ ಆಚೆ ಹೋದಾಗ ಸ್ವಲ್ಪ ಸೀದೋಯ್ತು. ನೀವು ಇಷ್ಟೆಲ್ಲ ಸೀಸ್ಬೇಡಿ, ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎರಡೂ ಸೈಡ್ ಮಾಡಿಬಿಟ್ರೆ ನಿಮ್ಮ ತಾಳಿಪಟ್ಟು ಅಂತೂ ರೆಡಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾರಿಸ್ತಾ ಇದ್ದರೆ ಸಖತ್ತಾಗಿರುತ್ತೆ. ಬೇಕಿದ್ದವರು ಕಾಯಿ ಚಟ್ನಿ ಮಾಡ್ಕೊಳ್ತಾರೆ. ನಾನು ಆಲ್ರೆಡಿ ಕಾಯಿ ತುರಿ ಹಾಕಿರೋದ್ರಿಂದ ನಾನು ಕಾಯಿ ಚಟ್ನಿ ಮಾಡಲಿಲ್ಲ. ನೋಡಿ ಹೀಗೆ ತಿನ್ನೋಕೆ ಚೆನ್ನಾಗಿತ್ತು. ನೀವು ಇದನ್ನು ಮನೇಲಿ ಮಾಡಿ ನೋಡಿ. ಹಾಗೆ ಹೇಗಾಗಿತ್ತು ಅಂತ ಮರಿದ